ವೆಲ್ಕಮ್ ಬ್ಯಾಕ್ ಟು ಶಿವಲ್ಗೆ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾ ಬಾಳೆದೆಲೆ ಸುಮಾರು ತಂದಿದ್ದರು. ನಾನು ಅದನ್ನ ಡೈಲಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟಕ್ಕೆ ಎಲ್ಲದಕ್ಕೂ ಬಳಸ್ಕೊತಾ ಇದ್ದೆ. ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಬಾಳೆದೆಲೆ ಮೇಲೆ ತಿಂಡಿ ತಿನ್ನೋದಾಗಲಿ, ಊಟ ಮಾಡೋದಾಗಲಿ. ಹಾಗಾಗಿ ಹಾಗೆ ಇಟ್ಕೊಂಡಿದ್ದೆ. ಬಟ್ ಒಂದು 2-3 ದಿನ ಆದಮೇಲೆ ಈ ಥರ ಯೆಲ್ಲೋಯಿಶ್ ಆಗುತ್ತೆ. ಆಮೇಲೆ ಹಾಗೆ ಹಾಳಾಗಿಬಿಡುತ್ತೆ. ಹಾಗಾಗಿ ನಾನೇನು ಮಾಡಿದೆ ಅಂದರೆ, ಒಂದು ತಟ್ಟೆ ಇಲ್ಲ ಪ್ಲೇಟ್ ತೊಗೋಬೇಕು. ಆ ಶೇಪಲ್ಲಿ ಅಂದರೆ ನಿಮ್ಗೆ ಯಾವ ಬೇಕೋ ಆ ಥರ ಶೇಪಲ್ಲಿ ನೀಟಾಗಿ ಕಟ್ ಮಾಡಿ ಒಂದು ಕವರೆಲ್ಲ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಬೇಕಾದಾಗೆಲ್ಲ ತೊಗೊಬೋದು. ಒಂದು ವಾರ ಆದ್ರೂ ಎಲೆ ಈಗ ಹೇಗಿದೆಯೋ ಅದೇ ಥರ ಫ್ರೆಶ್ ಆಗಿರುತ್ತೆ. ಹಾಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂಥೇಳಿ ಎಲ್ಲ ಎಲೆಗಳನ್ನೂ ಕಟ್ ಮಾಡ್ಕೊಳ್ತಾ ಇದ್ದೆ ಈ ಥರ. ಇನ್ನು ನಾನು ಏನೇ ಕೆಲಸ ಮಾಡಿದ್ರೂ ನಮ್ಮ ಪಾಪು ನನ್ನೊಟ್ಟಿಗೆ ಇದ್ದೇ ಇರ್ತಾಳೆ. ಯಾಕಂದರೆ ಹೆಚ್ಚಾಗಿ ನಾವಿಬ್ಬರೇ ಮನೇಲಿರ್ತೀವಿ. ಹಾಗಾಗಿ ಅವಳ ಜೊತೆ ಆಟ ಆಡಿಕೊಂಡು ಮಾತಾಡಿಸ್ಕೊಂಡು ಅವಳಿಗೂ ಟೈಮ್ ಪಾಸ್ ಮಾಡ್ತಾ ಆಟ ಆಡಿಸ್ತಾ ನನ್ನ ಕೆಲಸನ ಮಾಡ್ಕೋತಾ ಇದ್ದೆ. ಬಟ್ ತುಂಬ ಪೇಷನ್ಸ್ ಬೇಕು. ಮಕ್ಕಳನ್ನ ನೋಡ್ಕೋತಾ ಅದರೊಟ್ಟಿಗೆ ನಮ್ಮ ಕೆಲಸನೂ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಬಟ್ ಅಷ್ಟೇ ಪೇಷನ್ಸಿಂದ ಮಗು ಜೊತೆ ಆಟ ಆಡಿ ಕೆಲಸ ಮಾಡ್ಕೋಬೇಕು. ಆವಾಗ ಮಗುಗೆ ತುಂಬ ಖುಷಿಯಾಗುತ್ತೆ, ಬರ್ಡನ್ ಫೀಲ್ ಆಗೋಲ್ಲ. ಮಗು ಒಂದೇ ಎಷ್ಟು ತನಕ ಆಟ ಆಡೋಕ್ಕಾಗುತ್ತೆ ಅಲ್ವಾ. ಹಾಗಾಗಿ ನಮ್ಮೆಲ್ಲ ಕೆಲಸದಲ್ಲೂ ಜೊತೆಗಿದ್ದೇ ಇರ್ತಾಳೆ ನಮ್ಮ ಪಾಪು. ತುಂಬ ಮಜಾ ಮಾಡ್ತಾಳೆ ಅವಳು. ತುಂಬ ಖುಷಿ ಪಡ್ತಾಳೆ. ಕಟ್ ಮಾಡಿರೋ ಎಲೆ ಎಲ್ಲ ಬಾಯಿಗೆ ಹಾಕ್ಕೊಳ್ಳೋದು, ತಲೆ ಮೇಲೆ ಹಾಕ್ಕೊಳ್ಳೋದು ಹಾಗೆಲ್ಲ ಮಾಡ್ತಾಯಿದ್ಲು. ಬಟ್ ಯಾವ ಮೂಮೆಂಟನ್ನು ನಾವು ಮಿಸ್ ಮಾಡ್ಕೋಬಾರ್ದು. ಇದೊಂಥರ ಗೋಲ್ಡನ್ ಮೆಮೊರಿ ಥರ ನಮ್ಮ ಲೈಫಲ್ಲಿ ಸೇವ್ ಆಗುತ್ತೆ. ಈ ವಿಡಿಯೋನ ಇನ್ನೊಂದು 4 ವರ್ಷ ಬಿಟ್ಟು ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಚಿಕ್ಕ ಮಕ್ಳು ಇರುವಾಗಲೇ ಮಾತ್ರ ಮಕ್ಕಳು ನಮ್ಮ ಹಿಂದೆ ಬರೋದು, ನಮ್ಮ ಕೆಲಸದಲ್ಲಿ ಎಲ್ಲ ಕಡೆ ಕೈ ಹಾಕೋದು, ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡೋದು. ದೊಡ್ಡವರಾದಮೇಲೆ ತೀರಾ ಕಡಿಮೆ, ಇಷ್ಟೊಂದು ಅಂಟ್ಕೊಂಡಿರಲ್ಲ ಮಕ್ಕಳು, ಇಂಡಿಪೆಂಡೆಂಟ್ ಆಗ್ತಿರ್ತಾರೆ. ನೋಡಿ, ಬಟ್ಟೆ ಒಣಗಾಕ್ಲಿಕ್ಕೆ ಬಂದರೆ ಅವಳು ಪುಟ್ಟ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಬಟ್ಟೆ ಎತ್ಕೊಂಬಂದು ಕೊಡೋದೆಲ್ಲ ಮಾಡ್ತಿರ್ತಾಳೆ. ಎಷ್ಟು ಚೆಂದ ಅನಿಸುತ್ತೆ ಗೊತ್ತಾ ಈ ಮೂಮೆಂಟು ನೋಡಲಿಕ್ಕೇ. ಈ ವಿಡಿಯೋ ನೋಡ್ತಾ ಇದ್ದರೆ ಈಗಲೂ ಕೂಡ ಖುಷಿಯಾಗುತ್ತೆ. ನಮ್ಮ ಪಾಪು ಎಷ್ಟೊಂದು ಹೆಲ್ಪ್ ಮಾಡ್ತಾಳಲ್ವ ನನಗೆ ಅಂತ. ಹಾಗಾಗಿ ಯಾವ ಮೂಮೆಂಟನ್ನು ಕೂಡ ಮಿಸ್ ಮಾಡ್ಕೊಳ್ದೆ ಮಕ್ಕಳ ಜೊತೆ ತುಂಬಾ ಎಂಜಾಯ್ ಮಾಡಬೇಕು. ನಮ್ಮ ಪಾಪು ಈ ಥರ ಕೆಲಸದಲ್ಲಿ ಹೆಲ್ಪ್ ಮಾತ್ರ ಅಲ್ಲ, ಅಷ್ಟೇ ಕೆಲಸ ಕೊಡ್ತಾಳೆ. ಇವಾಗ ಈ ಕಿಚನ್ ವಾರ್ಡ್ರೋಬ್ ಎಲ್ಲ ತೆಗಿಯೋದು ಕಲ್ತ್ಬಿಟ್ಟಿದ್ದಾಳೆ. ಕಿಚನ್ದಾಗಲಿ, ಆ ಟೇಬಲ್ ಹತ್ರ ಆಗಲಿ, ಎಲ್ಲೆಲ್ಲಿ ಡ್ರಾಸ್ ಇದೆ ಎಲ್ಲ ಓಪನ್ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ. ಓಪನ್ ಮಾಡೋದು, ಅಲ್ಲಿ ಸಾಮಾನೆಲ್ಲ ಗಲಿಬಿಲಿ ಮಾಡೋದು. ಇಲ್ಲಿ ಅಷ್ಟೇ, ಇದು ಅಲ್ಲಿ ಚೆನ್ನಾಗಿಲ್ಲ, ಇಲ್ಲಿ ಚೆನ್ನಾಗಿಲ್ಲ, ಅಲ್ಲಿ ತೆಗಿಯೋದು, ಇನ್ನೊಂದು ಕಡೆ ಸೇರಿಸೋದು, ಮತ್ತು ಅಲ್ಲಿ ತೆಗಿಯೋದು, ಇನ್ನೊಂದು ಕಡೆ ಅದನ್ನ ಮತ್ತೆ ಎತ್ಕೊಂಡಿಡೋದು. ಇದೇ ಕೆಲಸ ಮಾಡ್ತಾಳೆ. ನಾನು ಸುಮ್ಮನಾಗ್ಬಿಡ್ತೀನಿ. ಮತ್ತೆ ಜೋಡಿಸ್ಲಿಕ್ಕೆ ತಂಟೆಗೇ ಹೋಗಲ್ಲ. ಎಷ್ಟೇ ಜೋಡಿಸಿದ್ರೂ ನಾನು ಕಿಚನಿಗೆ ಹೋದ ತಕ್ಷಣ ನನ್ನ ಹಿಂದೆ ಬಂದು ಇದೇ ಕೆಲಸ ಮಾಡ್ತಾಳೆ ಅವಳು. ಹಾಗಾಗಿ ಬಿಟ್ಬಿಡ್ತೀನಿ. ಒಟ್ಟಿಗೆ ಸಂಜೆ ಮಲಗುವಾಗ ಜೋಡಿಸಿಡ್ತೀನಿ. ಬಟ್ ಮಾರನೇ ದಿನ ಮತ್ತು ಇದೇ ಕತೆ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ದೊಡ್ಡವರಾಗೋ ತನಕ ಎಲ್ಲರ ಮನೆಯಲ್ಲೂ ಈ ರೀತಿ ಆಗೋದು ಕಾಮನ್ನು. ಇಲ್ಲೊಂದು ಒಂಥರ ಕ್ಯೂಟ್ ಮೂಮೆಂಟ್ ಆಯಿತಾ ಇದು. ಅವ್ರ ಪಪ್ಪ ಕೈ ಹಿಂದೆ ಕಟ್ಕೊಂಡು ಓಡಾಡೋದನ್ನು ನೋಡಿಬಿಟ್ಲು. ಅಂದರೆ ಮಕ್ಕಳು ಎಷ್ಟು ಅಬ್ಸರ್ವ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಒಂದು ವಿಡಿಯೋ ಚಿಕ್ಕದಾಗಿ ಹಾಕಿದ್ದೀನಿ. ಅವ್ರು ಯಾವಾಗಲೂ ಆ ರೀತಿ ಓಡಾಡೋದು ನೋಡಿಬಿಟ್ಟು ಅವಳು ಕೂಡ ಅದನ್ನು ಟ್ರೈ ಮಾಡ್ತಾಯಿದ್ಲು. ನಾನು ಅಬ್ಸರ್ವೇ ಮಾಡಿಲ್ಲ, ಎಷ್ಟು ತನಕ ಹಾಗೆಯೇ ಓಡಾಡ್ತಿದ್ದಾಳೆ. ಆಮೇಲೆ ಅವ್ರ ಪಪ್ಪ ಹೇಳಿದ್ದು, ನೋಡಲ್ಲಿ ಎಷ್ಟು ಚೆನ್ನಾಗಿ ಕೈ ಹಿಡ್ಕೊಂಡು ಓಡಾಡ್ತಾಳೆ ಅಂತೇಳಿ. ಆಮೇಲೆ ನಾನು ಈ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ನಾವು ಹೇಳೋದನ್ನು ಕೇಳೋದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡ್ತೀವೋ ಅದನ್ನು ಫಾಲೋ ಮಾಡ್ತಿರ್ತಾರೆ. ಹಾಗಾಗಿ ಎಷ್ಟು ಹುಷಾರಾಗಿದ್ರೂ ಕಷ್ಟ ಅನ್ನಿಸ್ತಾ ಇತ್ತು. ನಾವೇನಾದರೂ ತಪ್ಪಾಗಿ ಮಾಡಿದರೆ ಮಕ್ಕಳು ಸಹ ಅದನ್ನೇ ಫಾಲೋ ಮಾಡ್ತಾರೆ ಅಂತ ಅನಿಸ್ತು ಆ ಟೈಮಲ್ಲಿ ನನಗೆ. ಇಲ್ಲಿ ತಿಂಡಿಗೆ ಪೂರಿ ಹಿಟ್ಟನ್ನು ಕಲಸಿ ಇಡ್ತಾಯಿದ್ದೀನಿ. ಇನ್ನು ಮನೇಲಿ ಇರೋವಂಥ ತರಕಾರಿನೇ ಕಟ್ ಮಾಡಿಟ್ಟಿದ್ದೀನಿ, ಏನೇನಿತ್ತು ಅದನ್ನೇ.
ಅಂದರೆ ಹೂಕೋಸು, ಕ್ಯಾರೆಟು, ಬೀನ್ಸು, ಬಟಾಣಿ, ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು, ಅದನ್ನು ಈ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಎಲ್ಲ ಚಿಟ್ಕುಡಿಸಿ ಎಲ್ಲ ತರಕಾರಿಗಳನ್ನ ಒನ್ ಬೈ ಒನ್ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿ ಸೇರಿಸಿದ ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ತರಕಾರಿದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ಅದರೊಟ್ಟಿಗೆ ಸ್ವಲ್ಪ ಉಪ್ಪು ಸೇರಿಸಿ ಹುರಿದ್ರೆ ಬೇಗ ಫ್ರೈ ಆಗುತ್ತೆ. ಉಪ್ಪು ನೀರು ಬಿಟ್ಕೊಳ್ಳುತ್ತಲ್ಲ ತರಕಾರಿ ಎಲ್ಲ ಉಪ್ಪು ಹಾಕಿದ ತಕ್ಷಣ, ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ ಹುರಿಬೇಕು. ನೆಕ್ಸ್ಟ್ ಒಂದು ಅರ್ಧ ಟೊಮೊಟೊ ಹಾಕಿ ನಮಗೆ ತರಕಾರಿ ಎಷ್ಟು ಬೇಯಲಿಕ್ಕೆ ಬೇಕು ನೋಡಿ ಅಷ್ಟನ್ನೇ, ಅಂದರೆ ತರಕಾರಿ ಮುಳುಗೋಷ್ಟು ನೀರು ಹಾಕಿದರೆ ಸಾಕಾಗುತ್ತೆ. ಅಷ್ಟನ್ನು ಹಾಕಿ ಬೇಯಿಸಿ ತೆಕ್ಕೊಳ್ಳೋದು. ಇದಕ್ಕೆ ಸಿಂಪಲ್ಲು, ನಾನು ಹೆಚ್ಚು ಮಸಾಲೆ ಏನೂ ಹಾಕ್ತಾಯಿಲ್ಲ. ಅಚ್ಚ ಖಾರದ ಪುಡಿ, ಅಂದರೆ ಕುಶಣಿ ಪುಡಿ, ಅಂದರೆ ಹುಚ್ಚೆಳ್ಳು ಪುಡಿ ಅಂತಲೂ ಹೇಳ್ತಾರೆ, ಸ್ವಲ್ಪ ಕಡಲೆ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡ್ರಿದು. ಹುಚ್ಚೆಳ್ಳು ಪುಡಿ ಏನಕ್ಕೆ ಅಂದರೆ ನಾನು ಕಾಯಿ ಏನೂ ರುಬ್ಬಿ ಹಾಕ್ತಿಲ್ಲ, ಚಕ್ಕೆ ಅದೆಲ್ಲ ಮಸಾಲೆ ಏನೂ ಸೇರಿಸ್ತಾ ಇಲ್ಲ. ಹಾಗಾಗಿ ಅದು ಸ್ವಲ್ಪ ತಿಕ್ನೆಸ್ಸಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸಿದ್ರೆ ಅದು ರೆಡಿ ಆಗೋಗುತ್ತೆ. ಇಲ್ಲಿ ಚಟ್ನಿಗೆ ಕಡಲೆ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಒಂದು ಹಿಡಿ ಕೊತ್ತಂಬರಿ ಹಾಕಿ ನುಣ್ಣಗೆ ಚಟ್ನಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪೂರಿ ಮಾಡಲಿಕ್ಕೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡಿಟ್ಕೊಂಡ್ರೆ ಬೇಗ ಮಾಡ್ಬೋದು ಪೂರಿಗಳನ್ನ ಅಂತ ಅಷ್ಟೇ. ಪಟ ಪಟ ಅಂತ ಹಿಂಗೆ ಊದ್ಬಿಟ್ಟು ಫ್ರೈ ಮಾಡಿ ಹಂಗೆ ಬಿಸಿ ಬಿಸಿದೇನೆ ತಟ್ಟಾಗೆ ನಾವು ಸರ್ವ್ ಮಾಡ್ಬೋದು. ಹಾಗಾಗಿ ನಾನು ಯಾವಾಗ್ಲೂ ಈ ಥರ ಚಿಕ್ಕ ಚಿಕ್ಕ ಉಂಡೆ ರೆಡಿ ಮಾಡಿ ಇಟ್ಕೊತಿದ್ದೀನಿ. ಇಲ್ಲಿ ಫಸ್ಟ್ನೇ ಪೂರಿದು ಎಣ್ಣೆ ಇನ್ನು ಸ್ವಲ್ಪ ಕಾದಿತ್ತು, ಆದರೂ ನೋಡಿ ಅದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಆಯಿತಾ. ಪ್ರತಿಯೊಂದು ಪೂರಿ ಕೂಡ ಹಾಗೆ ಚೆನ್ನಾಗಿ ಉಬ್ಬಿ ಬಂದಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂದರೆ. ಟ್ರಿಕ್ಸ್ ಅಂತ ಏನೂ ಇಲ್ಲ ಇದು. ಮತ್ತು ನಾನು ಮೈದಾ ಕೂಡ ಏನು ಯೂಸ್ ಮಾಡಿಲ್ಲ. ನಾನು ಮನೇಲಿ ಏನು ರೆಡಿ ಮಾಡಿ ಇಟ್ಕೊತೀನಲ್ಲ, ಪ್ಯೂರ್ ಗೋಧಿ ಹಿಟ್ಟು ಮಾತ್ರನೇ ಇದು. ಏನಿಲ್ಲ, ಎಲ್ಲ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು. ಜಸ್ಟ್ ನಿಮಗೆ ಅದು ಗೊತ್ತಾಗಲ್ಲ ಅಂದರೆ ಒಂದು ಕೈಯಲ್ಲಿ ಮಾತ್ರ ಈ ಥರ ರೋಲ್ ಮಾಡಿ ಹಾಕಿದ್ರೇ ಸಾಕಾಗುತ್ತೆ. ತೀರಾ ದಪ್ಪವಾಗಿಯೂ ಪೂರಿನ ಲಟ್ಟಿಸ್ಕೋಬಾರ್ದು, ಮೀಡಿಯಮ್ ಸೈಜ್ ಇದ್ದರೆ ಸಾಕು. ನೋಡ್ತಾ ಇರ್ಬೋದು ಪ್ರತಿಯೊಂದು ಪೂರಿ ಕೂಡ ಹೀಗೇ ಉಬ್ಬಿ ಬರ್ತಾಯಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಪೂರಿ ಅಂದರೆ, ಮಾಡುವಾಗಲೇ ತಿನ್ನಬೇಕು ಅನ್ನೋ ಫೀಲ್ ಆಗ್ತಾಯಿತ್ತು ನನಗೆ. ಇಲ್ಲಿ ಬಿಸಿ ಬಿಸಿ ಪೂರಿ ರೆಡಿ ಆಗ್ತಾ ಇರುವಾಗಲೇ ಮಕ್ಕಳು ಅವರೇ ತಟ್ಟೆ ತಗೊಂಡು ಅವರೇ ಎಲ್ಲ ಸರ್ವ್ ಮಾಡ್ಕೊತಾ ಇದ್ದರು. ಪಲ್ಯ, ಚಟ್ನಿ, ಪೂರಿ ಅವರೇ ಬಡಿಸ್ಕೊಂಡು ತಿಂತಾಯಿದ್ರು. ಮಕ್ಕಳು ಅಂದರೆ ಹಾಗೆ ಅಲ್ವಾ, ಅವ್ರಿಗೆ ಇಷ್ಟ ಆಗಿರುವಂಥ ತಿಂಡಿ ಮಾಡಿದರೆ ನಮ್ಗೆ ಹಾಕ್ಕೊಡಿ ಅಮ್ಮ ಅಂತ ಕೇಳೋದೇ ಇಲ್ಲ, ಎಲ್ಲ ಕೆಲಸನೂ ಅವರೇ ಮಾಡ್ಕೊಂಬಿಡ್ತಾರೆ. ಈ ಪೂರಿ ನೋಡಿ ಒಳ್ಳೆ ಬಾಲ್ ಥರ ಉಬ್ಕೊಂಡಿದೆ. ಇನ್ನು ಎಲ್ರದ್ದು ತಿಂಡಿ ಆಯಿತು. ಫೈನಲಿ ನಾನು ಹಾಕ್ಕೊಂಡಿದ್ದೀನಿ. ತಿಂಡಿ ಜೊತೆನೇ ಆಗಲಿ, ಊಟದ ಜೊತೆನೇ ಆಗಲಿ ಒಂದು ಲೋಟ ಮಜ್ಜಿಗೆ ಇದ್ದೇ ಇರುತ್ತೆ. ಹಾಗೆ ತಿಂಡಿ ಜೊತೆ ನನಗೆ ಒಂದು ಫ್ರೂಟ್ ಸರ್ವ್ ಮಾಡೋ ಅಭ್ಯಾಸ. ಇವತ್ತಿನ ಫ್ರೂಟ್ ಆ್ಯಪಲ್ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಪೂರಿ ಎಷ್ಟು ಉಬ್ಬಿ ಬಂದಿತ್ತು, ಹಾಗೆ ಎಷ್ಟು ಸಾಫ್ಟಾಗಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು ಪೂರಿ ಮಾತ್ರ. ಫ್ರೂಟ್ಸ್ ಮತ್ತು ಮಜ್ಜಿಗೆ ಜೊತೆಗೂ ಯಾಕೆ ಅಷ್ಟೊಂದು ಪೂರಿ ಹಾಕ್ಕೊಂಡಿದ್ದೀನಿ ಅಂದ್ಕೋಬೋದು. ನಾನು ತಿನ್ನುವಾಗ ಮಕ್ಕಳು ಮತ್ತೆ ಮಧ್ಯದಲ್ಲಿ ಬಂದು ನನಗೊಂದು ತುತ್ತು ಅಂತೇಳಿ ಇಟ್ಟಿಸ್ಕೊಳ್ತಾ ಇರ್ತಾರೆ. ಹಾಗಾಗಿ ಎಕ್ಸ್ಟ್ರಾ ಪೂರಿಗಳನ್ನ ಹಾಕ್ಕೊಂಡಿದ್ದೀನಿ. ಮಕ್ಕಳು ಹಾಗೆ ಅಲ್ವಾ, ಅವ್ರು ಎಷ್ಟೇ ತಿಂದ್ರೂ ಅಮ್ಮ ತಿನ್ನುವಾಗ ಒಂದೊಂದು ತುತ್ತು ಇಡಿಸ್ಕೊಂಡ್ರೇ ಅವರಿಗೆ ಸಮಾಧಾನ. ನಮ್ಮ ಪಾಪುದು ಕೂಡ ತಿಂಡಿ ಎಲ್ಲ ಆಯಿತು. ಅವಳು ಆಟ ಸಾಮಾನು ಜೊತೆ ಆಟ ಆಡಿ ಕೂಡ ಅವಳಿಗೆ ಬೇಜಾರಾಯಿತು ಅನಿಸುತ್ತೆ. ಹೇಗೆ ಹರಡಿಟ್ಟಿದ್ದಾಳೆ ನೋಡಿ ಚಾಪೆ ತುಂಬ. ಇನ್ನೂ ಕಮ್ಮಿ ಅಂದ್ಕೋಬೇಕಿದು. ಸೋಫಾ, ಟೇಬಲ್ಲು
ಈ ಚೇರು ಯಾವುದು ಬಿಡಲ್ಲ. ಎಲ್ಲದ್ರ ಮೇಲೂ ಹೋಗಿ ಅವಳು ಆಟ ಸಾಮಾನು ಆಡಿ ಬಂದಿರ್ತಾಳೆ. ಎಲ್ಲ ಸಾಕಾಗಿ ಫೈನಲಿ ಅವ್ರ ಅಕ್ಕರ ಜೊತೆ ಕೂತ್ಕೊಂಡು ಟಿವಿ ನೋಡ್ತಾ ಇದ್ಲು. ಇಲ್ಲಿ ನಾನು ವೀಡಿಯೋ ಮಾಡೋದನ್ನ ನೋಡ್ತಾ ಇರಲಿಲ್ಲ ಆಯಿತಾ ಅವಳು. ಅಂಬೆಗಾಲಲ್ಲಿ ತುಂಬ ಓಡಾಡ್ತಿರ್ತಾಳೆ ಒಂದೊಂದು ಸಲ. ನಾನು ವೀಡಿಯೋ ಮಾಡೋದು ನೋಡಿ ಎದ್ದು ಓಡಿ ಬಂದಳು. ಇನ್ನು ಸಂಜೆ ಸ್ವಲ್ಪ ಮಳೆ ಬಂದಿತ್ತು. ಹಾಗಾಗಿ ಎಲ್ಲರೂ ಬಜ್ಜಿ ಕೇಳ್ತಾ ಇದ್ದರು. ಮನೆಯಲ್ಲಿ ಹೀರೆಕಾಯಿ ಇತ್ತು ಆಯಿತಾ. ಆ ಹೀರೆಕಾಯಿ ಬಜ್ಜಿ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ. ಹಾಗಾಗಿ ಬಜ್ಜಿ ಮಾಡಿದೆ ಹೀರೆಕಾಯ್ದು. ಅದರೊಟ್ಟಿಗೆ ಸಪ್ಪೆ ಮಂಡಕ್ಕಿ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ. ಲೈಟಾಗಿ ಇಷ್ಟೇ ಸಂಜೆ ಸ್ನ್ಯಾಕ್ಸು. ಎಲ್ಲ ಅದನ್ನು ತಿಂದ್ಕೊಂಡ್ಬಿಟ್ಟು ಹಾಲು ಕುಡಿದು ಮತ್ತು ಅವರು ಹೋಮ್ವರ್ಕ್ ಎಲ್ಲ ಮುಗಿಸ್ಕೋತಾರೆ ಈ ಟೈಮಲ್ಲಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.